ಕರುನಾಡು ಟಿವಿಗೆ ಸ್ವಾಗತ. ಸುದ್ದಿಗಾಗಿ ನಾವಲ್ಲ, ನೈಜ ಸುದ್ದಿಗಾಗಿ ನಾವು. ಇಂದಿನ ರಾಜ್ಯ ಮತ್ತು ರಾಷ್ಟ್ರೀಯ ಪ್ರಮುಖ ಸುದ್ದಿಗಳ ವಿವರ. ಕರುನಾಡು ಟಿವಿಗೆ ಸ್ವಾಗತ. ನಾನು ಸೌಂದರ್ಯ. ಈ ದಿನದ ಪ್ರಮುಖ ಸುದ್ದಿಗಳು. ಅಂತ್ಯಕ್ರಿಯೆಗೆ ಮುನ್ನ ವಿವಾಹಿತ ಮಹಿಳೆಯನ್ನು 16 ಶೃಂಗಾರಗಳಿಂದ ಅಲಂಕರಿಸುವ ಪ್ರಥೆ ಯಾಕೆ? ಪರಂಪರೆಯ ಶ್ರದ್ಧಾ ಮತ್ತು ಆತ್ಮಶಾಂತಿ. ಹಿಂದೂ ಸಂಪ್ರದಾಯದ ಪ್ರಕಾರ ಮರಣದ ಬಳಿಕ ಆತ್ಮಕ್ಕೆ ಶಾಂತಿ ದೊರೆಯಬೇಕಾದರೆ ಅಂತ್ಯಕ್ರಿಯೆ ಅಗತ್ಯ. ಇದು ಆತ್ಮವೂ ದೇಹವು ಬಂಧನದಿಂದ ಮುಕ್ತವಾಗಿ ಮುಂದಿನ ಜನ್ಮ ಅಥವಾ ಮೋಕ್ಷದತ್ತ ಸಾಗಲು ಸಹಾಯ ಮಾಡುತ್ತದೆ. ವಿವಾಹಿತ ಮಹಿಳೆ ಅಂತ್ಯಕ್ರಿಯೆಗೆ ಮುನ್ನ 16 ಶೃಂಗಾರಗಳಿಂದ ಅಲಂಕರಿಸುವುದು ರಾಮಾಯಣ ಕಾಲದಿಂದಲೂ ನಡೆದು ಬಂದಿರುವ ಸಂಪ್ರದಾಯ. ಈ ಅಲಂಕಾರಗಳು ಸೌಭಾಗ್ಯವನ್ನು ಸೂಚಿಸುತ್ತವೆ ಮತ್ತೆ ಮುಂದಿನ ಜನ್ಮದಲ್ಲೂ ಆಕೆಗೆ ಅದೃಷ್ಟ ಹಾಗೂ ಸಾತ್ವಿಕ ಜೀವನ ದೊರೆಯುತ್ತದೆ ಎಂಬ ನಂಬಿಕೆ ಇದೆ. ಈ ಆಚರಣೆ ಪೀಳಿಗೆಯಿಂದ ಪೀಳಿಗೆಗೆ ಸಾಗುತ್ತಿರುವುದು ನಾನಾ ಧಾರ್ಮಿಕ ಹಾಗೂ ಸಾಂಸ್ಕೃತಿಕ ಹಂಬಲಗಳ ಪ್ರತಿರೂಪಕವಾಗಿದೆ. ಈ ಮೂಲಕ ಆಕೆಯ ಆತ್ಮಗೌರವಕ್ಕೆ ಗೌರವದೊಂದಿಗೆ ವಿದಾಯ ನೀಡಲಾಗುತ್ತದೆ. ಎಸ್ಸಿ ಒಳ ಮೀಸಲಾತಿಗೆ 5 ಬದಲು 3 ವರ್ಗ. ಸಿಎಂ ಸಿದ್ದರಾಮಯ್ಯ ಘೋಷಣೆ. ಹೌದು, ಮೂಲ 5 ವರ್ಗಗಳ ಬದಲಿಗೆ ಈಗ ಎಸ್ಸಿಗೆ 3 ಪ್ರಕಾರಗಳಾಗಿ ಎಡಗೈ ಜಾತಿಗೆ 6%, ಬಲಗೈ ಜಾತಿಗೆ 6% ಮತ್ತು ಸಸ್ಪೃಶ್ಯ ಅತಿ ಸೂಕ್ಷ್ಮ ಜಾತಿಗಳಿಗೆ 5% ಮೀಸಲಾತಿ ನೀಡಲಾಗುತ್ತದೆ. ಈ ಆಯೋಗ 17% ಮೀಸಲಾಗಿ ಶಿಫಾರಸು ಮಾಡಿದ್ದು ABCDE ಎಂಬ 5 ವರ್ಗಗಳನ್ನಾಗಿ ವಿಭಜಿಸಿತ್ತು. ಆದರೆ ಸಚಿವ ಸಂಪುಟವು ಇದನ್ನು ಸೀಮಿತಗೊಳಿಸಲು ಪ್ರಾಕ್ಟಿಕಲ್ ಮಾಡಿ 3 ವಿಭಾಗಗಳನ್ನಾಗಿ ಪರಿಗಣಿಸಲಾಗಿದೆ. 101 ಜಾತಿಗಳಿಗೆ ಶಿಕ್ಷಣ, ಉದ್ಯೋಗದಲ್ಲಿ ಸಮಾನ ಅವಕಾಶ ಸಿಗಲು ಈ ಹೊಸ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದು ಸಿಎಂ ಸಿದ್ದರಾಮಯ್ಯ ಅವರು ಹೇಳಿದರು. ಜೀವ ತೆಗೆದುಕೊಳ್ಳುವ ಮುನ್ನ ಮೆಸೇಜ್ ಮಾಡಿ ನಾಪತ್ತೆ ಆಗಿದ್ದ ಯುವಕ ಈಗ ಶವವಾಗಿ ಪತ್ತೆ. ಸೋಮವಾರಪೇಟೆಯ ಬಿದ್ದಳ್ಳಿ ಗ್ರಾಮದ 25 ವರ್ಷದ ಚಿದಾನಂದ ಎಂಬ ಯುವಕ ಸನ್ಯಾಸ ನಿಲಯದ ವಿದ್ಯುತ್ ಘಟಕದ ಬಳಿ ನೀರಿಗೆ ಧುಮುಕಿರುವುದು ಸಿಸಿಟಿವಿಯಲ್ಲಿ ಕಂಡು ಬಂದಿದೆ. ಆತ್ಮಹತ್ಯೆ ಮಾಡಿಕೊಳ್ಳುತ್ತೇನೆ ಎಂದು ಸ್ನೇಹಿತರಿಗೆ ಮೆಸೇಜ್ ಕೂಡ ಮಾಡಿ ಹುಡುಕಾಟದ ಬಳಿಕ ಯುವಕನ ಶವ ಒಂದು ಮರದ ಬುಡದಲ್ಲಿ ವಿದ್ಯುತ್ ಘಟಕದಿಂದ ಅರ್ಧ ಕಿಲೋಮೀಟರ್ ದೂರದಲ್ಲಿ ಪತ್ತೆ ಮಾಡಲಾಗಿದೆ. ಈ ಪ್ರಕರಣ ಇದೀಗ ತನಿಖೆ ಹಂತದಲ್ಲಿದೆ. ಧರ್ಮಸ್ಥಳ ಶವಹೂತ ಪ್ರಕರಣ. ತಿಮ್ಮರೋಡಿ ವಿರುದ್ಧವೂ ಆರೋಪ. ಅನೇಕ ಶವಗಳನ್ನು ಅಕ್ರಮವಾಗಿ ಹೂತಿದ್ದಾರೆ ಎಂಬ ಆರೋಪದಲ್ಲಿ ಹೋರಾಟಗಾರ ಮಹೇಶ್ ಶೆಟ್ಟಿ ತಿಮ್ಮರೋಡಿ ಅವರ ವಿರುದ್ಧ ಭಾಸ್ಕರ್ ನಾಯಕ್ ಎಂಬುವರು SITಗೆ ದೂರು ನೀಡಿದ್ದಾರೆ. 2018ರಲ್ಲಿ ಮೃತಪಟ್ಟ ಬಾಲಕೃಷ್ಣ ಗೌಡ ಅವರ ಶವವು ಶಂಕಿತ ಸ್ಥಿತಿಯಲ್ಲಿ ದೊರೆತಿದ್ದು ಇದರಲ್ಲಿ ತಿಮ್ಮರೋಡಿ ಅವರ ಕೈವಾಡವಿದೆ ಎಂಬ ಆರೋಪವು ಕೇಳಿ ಬಂದಿದೆ. ತಿಮ್ಮರೋಡಿ ಪೊಲೀಸ್ ಠಾಣೆಗೆ ಹಾಜರಾಗಿದ್ದು ವಿಚಾರಣೆ ನಡೆಯುತ್ತಿದೆ. ಹೋರಾಟದ ಮುಖವಾಣಿ ಈ ಪ್ರಕರಣದಲ್ಲಿ ತೀವ್ರ ಒತ್ತಡಕ್ಕೆ ಸಿಲುಕಿದ್ದಾರೆ. ಟಾಕ್ಸಿಕ್ ಸಿನಿಮಾದಲ್ಲಿ ಯಶ್ ಜೊತೆ 5 ಹೀರೋಯಿನ್ಗಳು. ಯಾರವರು? ಸಪ್ತಸಾಗರದಾಚೆ ಎಲ್ಲೋ ಮೂಲಕ ಖ್ಯಾತರಾದ ರುಕ್ಮಿಣಿ ವಸಂತ್ ಟಾಕ್ಸಿಕ್ ಚಿತ್ರದಲ್ಲಿ ಪ್ರಮುಖ ಪಾತ್ರ ಮಾಡುತ್ತಿದ್ದಾರೆ. ಹುಮಾ ಕುರೇಶಿ, ನಯನತಾರಾ, ಕಿಯಾರಾ ಅಡ್ವಾಣಿ ಮತ್ತು ತಾರಾ ಸುತಾರಿಯಾ ಕೂಡ ಸಿನಿಮಾದ ಭಾಗವಾಗಿದ್ದಾರೆ. ಆದರೆ ಯಶ್ ಜೊತೆ ಮುಖ್ಯ ನಾಯಕಿಯಾಗಿ ಯಾರು ಎಂಬುದು ಇನ್ನೂ ಬಹಿರಂಗವಾಗಿಲ್ಲ. ಟಾಕ್ಸಿಕ್ ಸಿನಿಮಾ 2026 ಮಾರ್ಚ್ 19ಕ್ಕೆ ಬಿಡುಗಡೆ ಆಗಲಿದೆ. ಯಶ್ ಅಭಿನಯದ 19ನೇ ಸಿನಿಮಾ ಇದಾಗಿದ್ದು ಬಹು ನಿರೀಕ್ಷಿತ ಚಿತ್ರವಾಗಿದೆ. ಇದಾಗಿತ್ತು ಇವತ್ತಿನ ಪ್ರಮುಖ ಸುದ್ದಿಗಳು. ಇನ್ನಷ್ಟು ಸುದ್ದಿಗಾಗಿ ನೋಡ್ತಾ ಇರಿ ಕರುನಾಡು ಟಿವಿ. ಸಾಟಿ ಇಲ್ಲದ ಸುದ್ದಿ ನಮ್ಮ ಗುರಿ. ಇನ್ನು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ, ಪಕ್ಕದಲ್ಲೇ ಇರುವ ಐಕಾನ್ ಕ್ಲಿಕ್ ಮಾಡಿ ಹಾಗೂ ಲೈಕ್ ಮಾಡಿ. ಶೇರ್ ಮಾಡೋದು ಮಾತ್ರ ಮರಿಬೇಡಿ.